ಮಾಡ್ಕೊಂಬಿಟ್ಟಿದ್ದೆ. ಮದುವೆ ಆದರೆ ಇವನೇ ಮದುವೆ ಆಗೋದು. ಹಿ ಲವ್ಸ್ ಮೀ. ಬಟ್ ಇಬ್ಬರು ಇಮ್ಮೆಚ್ಯೂರ್. ಐ ಗಾಟ್ ಮ್ಯಾರಿಡ್ ವೆನ್ ಐ ವಾಸ್ 20. ಮದುವೆ ಆಗಿದ್ದು 3 ತಿಂಗಳಿಗೆ ನಾನು ಬೇಡಪ್ಪ ಈ ಮದುವೆ ಅಂತ ಹೇಳ್ಬಿಟ್ಟು ಬಂದೋಳಲ್ಲ. ಐ ಟುಕ್ ಆಲ್ಮೋಸ್ಟ್ 7 years. ಜಗಳ ಆಡ್ತಾ ಇದ್ವಿ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಇವನೇ ಬೇಕಿತ್ತು. ಬಟ್ ಯಾವ ಒಂದು ಫೈನಲ್ ಡೇ ಯು ಸೆಡ್ ಐ ಆಮ್ ಡನ್? ಆ್ಯಕ್ಚುಲಿ ಇನ್ 2015 ಕಿರ್ಗೂರಿನ ಗೈಯಳ್ಳಿ ಮಾಡಿದೆ. ಹೌ ಕ್ಯಾನ್ ಯು ಡೂ ದಿಸ್ ಕ್ಯಾರೆಕ್ಟರ್? ಸೊ ಅದು ಅತಿರೇಕಕ್ಕೆ ಹೋಗಿ 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 ಹೆಂಗಾಗೋದು, ಐ ಬಿಕೇಮ್ ನಮ್. ಸೊ ನನಗೆ ಮಗು ಮಾಡ್ಕೋತೀನಿ ಇಲ್ಲ ಅಂತಲ್ಲ. ನಾಳೆ ದಿನ ಅದಕ್ಕೂ ನಾನೇ ನೋಡ್ಕೊಂಡಿದ್ದೆ. ಅವ್ರ ಮನೆಯವರು ದೇ ಆರ್ ಸ್ಟ್ರಾಂಗ್. ಇಟ್ ಈಸ್ ನಾಟ್ ಲೈಕ್ ದೇ ವಿಲ್ ಟೇಕ್ ಕೇರ್ ಆಫ್ ಮೈ ಬೇಬಿ. ಸಾಕು 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 ಸಾಕು. ಏನಕ್ಕೆ ಈ ಥರ ಆಗ್ತಾ ಇದೆ ಅಂದರೆ, ಇವಾಗ ನಂಗೆ ಯಾರೂ ಬೇಡ, ನಾನು ಒಬ್ಬಳೇ ಇದ್ಬಿಡೋಣ ಸಾಕು, ನಂಗೆ ಯಾರೂ ಬೇಡ. ಐ ಆಮ್ ಫೀಲಿಂಗ್ ವೆರಿ ಅಲ್ಲ. ಈಗ ನೀವು 2010 ಮದುವೆ ಆಗ್ತಾರಲ್ಲ, ಸೊ 2008 ನಿಮ್ಗೆ ಲಾಂಚ್ ಆಗತ್ತೆ ನಿನ್ನ ಪ್ರೀತಿಯ ಅಂತ. ಅದು ಕನ್ನಡದ ಒಬ್ರು ಟಾಪ್ ಡೈರೆಕ್ಟರ್ ಅಂತ. ನಿಮಗೆ ತುಂಬ ಒಳ್ಳೆ ಲಾಂಚ್ ಸಿಗತ್ತೆ ನಿಮಗೆ. ಸಿನಿಮಾ ಕಮರ್ಷಿಯಲಿ ಅಷ್ಟು ದೊಡ್ಡ ಸಿನಿಮಾ ಅಂತ ಅನ್ನಿಸ್ಕೊಳ್ತಿದ್ರು. ಇವತ್ತಿಗೂ ಕೂಡ ಅದು ಕ್ಲಾಸಿಕ್, ಒಂಥರ ಕ್ಲಾಸ್ ಮೂವಿ ಅದು. ಆ್ಯಂಡ್ ನೀವು ನಿಮ್ಮ ಹಾಡಾಗಲಿ ಒಂದೊಂದೇ ಬಚ್ಚಿಟ್ಟ ಮಾತು, ಅದಾದಮೇಲೆ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಮಾಡ್ತೀರ, ಆಮೇಲೆ ಶಿವಣ್ಣನ ಜೊತೆಯಲ್ಲಿ ಪರಮೇಶ್ವರ್ ಪಾನ್ವಾಲಲ್ಲಿ ಕಾಣಿಸ್ಕೋತೀರ. ಕೆರಿಯರ್ ಸ್ಟಾರ್ಟ್ ಆಗಿದೆ, ರೆಕಗ್ನಿಷನ್ ಸಿಕ್ಕಿದೆ. ನಾವು ಇವರೇ ಹೀರೋಯಿನ್, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ತುಂಬ ಅಟೆನ್ಷನ್ ಸಿಗ್ತಿದೆ. ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಮಾಡಿ ಬಂದರೆ, ಇಂಥ ಟೈಮಲ್ಲಿ ಮದುವೆ ಅಂತ ಡಿಸಿಷನ್ ತೊಗೊಳ್ಳೋದೇ ತುಂಬ ದೊಡ್ಡ ವಿಚಾರ. ಆ್ಯಂಡ್ ಯು ಆರ್ ಟೂ ಯಂಗ್. ತುಂಬ ಚಿಕ್ಕ ವಯಸ್ಸಿಗೆ ನೀವು 17-18 ಇಂಡಸ್ಟ್ರಿಗೆ ಬಂದ್ಬಿಟ್ರಿ. ನೀವು ತಕ್ಷಣ ಬೇಗನೆ ಮದುವೆ ಇದೆಲ್ಲ ಬ್ಯಾಕ್ ಟು ಬ್ಯಾಕ್ ತೊಗೊಬೇಕಂದ್ರೆ ಆ ಡಿಸಿಷನ್ ಹೆಂಗೆ ಮಾಡಿದ್ರಿ? ಅದು ಮದುವೆ ಈಗಲೇ ಬೇಕು ಈ ಕಟ್ಟಿಂದ ಒಂದು ತುಂಬ ಪ್ರೀತಿಸ್ತಾನೆ ಅಂತ. ಆ ಪ್ರೀತಿ ಮುಂದೆ ಇದೇನೂ ಕಾಣಿಸ್ಲಿಲ್ಲ ನನಗೆ. ನಾನು ದುಡಿಬೇಕು, ನಾನು ದುಡ್ಡು ಮಾಡಬೇಕು, ಎಲ್ಲ ಇವನು ನೋಡ್ಕೋತಾನೆ, ನಾನು ಇವನ ಜೊತೆ ಚೆನ್ನಾಗಿದ್ದರೆ ಸಾಕು ಅಂತ. ಅಟ್ ದಿ ಸೇಮ್ ಟೈಮ್ ನನಗೂ ಇಲ್ಲಿ 3-4 ಪ್ರಪೋಸಲ್ ಹಾಗೆ ಬರ್ತಾಯಿತ್ತು. ಒಂದು ವ್ಯಕ್ತಿ ಹಿ ವಾಸ್ ರೆಡಿ ಟು ಟಾಕ್ ಟು ಮೈ ಪೇರೆಂಟ್ಸ್, ಬಂದು ಮಾತಾಡಿದ್ರು. ಸೊ ಎಲ್ಲಿ ಅವ್ರಿಗೆ ಮದುವೆ ಆಗೋಗ್ತೀನೋ, ಎಲ್ಲಿ ನಮ್ಮಪ್ಪ ಅಮ್ಮ ಇವ್ರಿಗೆ ಮದುವೆ ಮಾಡಿಸ್ಬಿಡ್ತಾರೋ. ಅರ್ಜೆಂಟ್ ಏನೂ ಇರಲಿಲ್ಲ. ಬಟ್ ಇವ್ರ ಕಡೆಯಿಂದ ಅರ್ಜೆಂಟ್ ಇತ್ತು. ಬಿಕಾಸ್ ನನಗೂ ಅವ್ರಿಗೂ ತುಂಬ ಏಜ್ ಡಿಫ್ರೆನ್ಸ್, ನನಗೂ ನನ್ನ ಹಸ್ಬೆಂಡ್ಗೂ ತುಂಬ ಏಜ್ ಡಿಫ್ರೆನ್ಸ್ ಇದೆ. ಸೊ ಅಂದರೆ ನನಗೆ ಆ ಪ್ರೀತಿ ಮುಂದೆ ಇದೆಲ್ಲ ಏನೂ ಕಾಣಿಸ್ಲಿಲ್ಲ. ಬಟ್ ಅವರು ಫಿನಾನ್ಷಿಯಲಿ ಹೇಗಿದ್ರು, ಆರ್ಥಿಕವಾಗಿ? ಹಿ ವಾಸ್ ಗುಡ್. ಹಿ ಈಸ್ ವೆರಿ ಗುಡ್. ಹಿ ಈಸ್ ವೆರಿ ಗುಡ್ ಇನ್ ದಟ್. ಸೊ ನನಗೆ ಅದೆಲ್ಲ ನನಗೆ ಮ್ಯಾಟರ್ ಆಗಲಿಲ್ಲ. ಆ ಪಾಯಿಂಟ್ ಆಫ್ ಟೈಮ್ನಲ್ಲಿ ಅವನು ದುಡಿತಾನೋ ಇಲ್ವೋ ಅದು ನಂಗೆ ಮ್ಯಾಟ್ರ್ ಆಗಲಿಲ್ಲ. ಒಟ್ನಲ್ಲಿ ನನಗೆ ಪ್ರೀತಿಸ್ತಾನೆ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಇದು ಮಾಡಿಯಾನೆ. ಹಿ ಹ್ಯಾಸ್ ಪುಟ್ ಆನ್ ಎಫರ್ಟ್. ಸೊ ಈ ಎಫರ್ಟ್ಸ್ ಜೊತೆ ನಾನು ಇರಬೇಕು. ಸೊ ಐ ಹ್ಯಾವ್ ಟು ಬಿ ವಿತ್ ಹಿಮ್. ಈಗ ಮದುವೆ ಫಿಕ್ಸ್ ಮಾಡಿದ್ರಲ್ಲ, ಆ ಮದುವೆಗೆ ನಿಮ್ಮದೇ ಕನಸುಗಳಿರುತ್ತೆ, ನಾನು ಇಲ್ಲಿ ಸೀರೆ ತೊಗೊಬೇಕು. ಇಲ್ಲ, ನನಗೆ ಆ ಥರ ಏನೂ ಕನಸಿರಲಿಲ್ಲ. ನನಗೆ ಕನಸಿದ್ದಿದೆ ಅವನ ಜೊತೆ ಇರಬೇಕು. ಸೊ ಕನಸಿದ್ದಿದೆ ಇವನ ಜೊತೆ ತಿರುಗಾಡಬೇಕು, ಇವನ ಜೊತೆ ಇರಬೇಕು. ನನಗೆ ಆ ಸ್ಯಾರಿ ಈ ಥರ ತೊಗೊಬೇಕು, ಮದುವೆ ಲ್ಯಾವಿಶ್ ಆಗಬೇಕು. ನಾನು ಮದುವೆ ಆಗಿದ್ದು ದೇವಸ್ಥಾನದಲ್ಲಿ. ಹೌದಾ? ಯಾ. ಸೊ ನಾನು ಮದುವೆ ಆಗಿದ್ದು ದೇವಸ್ಥಾನದಲ್ಲಿ. ಅಂದರೆ ಏನು ಬಜೆಟ್ ಕಾಸ್ಟ್ ಕಟ್ ಮಾಡೋದು? ಇಲ್ಲ. ಇಟ್ ಈಸ್ ಜಸ್ಟ್ ದ್ಯಾಟ್ ನಮ್ಮ ಅಪ್ಪ ಅಮ್ಮಂಗೆ ಒಂದು ನನ್ನ ಸ್ವಂತ ದುಡ್ಡಿನಲ್ಲಿ ಮದುವೆ ಆಗಬೇಕು ಅಂತ ಆಸೆ ಇತ್ತು. ಇನ್ನೊಂದು ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನದ ಅದು ಅಲ್ಲಿಂದ ಕೇಳ್ಕೊಂಬಂದಿದ್ದೀನಿ, ತಿರುಪತಿಯಿಂದ ಕೇಳ್ಕೊಂಬಂದಿದ್ದೀನಿ ಇದನ್ನು ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು. ಇವಾಗ ಈ ವೆಂಕಟೇಶ್ವರನೇ ದಾರಿ ತೋರಿಸ್ತಾ ಇದ್ದಾನೆ. ಸೊ ಜಸ್ಟ್ ಗೋ ವಿತ್ ದ ಫ್ಲೋ. ದೇವಸ್ಥಾನ ಇಸ್ ದಿ ಬೆಸ್ಟ್ ಥಿಂಗ್ ಟು ಗೆಟ್ ಮ್ಯಾರಿಡ್. ಇಲ್ಲಿ JP ನಗರ. ಸೊ ಅಲ್ಲೇ ಮದುವೆ ಆಗ್ತೀನಿ ಅಂತ ಹೇಳಿ ಐ ಗಾಟ್ ಮ್ಯಾರಿಡ್ ದೇರ್. ಸೊ ನನಗೆ ಆ ಥರ ಲ್ಯಾವಿಶ್ ಆಗಿ ಅದೆಲ್ಲ ಏನೂ ಆಸೆ ಇರಲಿಲ್ಲ. ಆಸೆ ಇದ್ದಿದ್ದೆ ಇವನ ಜೊತೆ ಇರಬೇಕು, ಇವನ ಜೊತೆ ಓಡಾಡಬೇಕು ಅಂತ. ಬಟ್ ಇಬ್ಬರು ಇಮ್ಮೆಚ್ಯೂರ್. ಐ ಗಾಟ್ ಮ್ಯಾರಿಡ್ ವೆನ್ ಐ ವಾಸ್ 20. ಈ ವಾಸ್ ಇನ್ ಹಸ್ 28-29 ಆ ಥರ ಇದ್ದಾರೆ. ಇಮ್ಮೆಚ್ಯೂರ್. ವಿ ಡಿಡ್ ನಾಟ್ ನೋ ಹೌ ಟು ಡೀಲ್. ಅದನ್ನೇ ನಾನು ಇವತ್ತಿಗೂ ಯೋಚನೆ ಮಾಡಿದಾಗ ಪ್ರಾಬಬ್ಲಿ ನಾನು ಈ ಲೈನ್ ಹೇಳ್ತಾ ಇರಲಿಲ್ಲ. ಒಂದು ಸತ್ತೋಗುವ ಕೆರಳಿಸ್ತಾ ಇರಲಿಲ್ಲ. ಹೌದಾ, ನಿಮ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ, ಬೇಡ ಬಿಡಿ ಅಂತ ಅಂದ್ಬಿಟ್ಟು ಆ ಥರದ್ದೇನೋ ಇದು ಮಾಡ್ತಿದ್ದೆ. ನನ್ನ ಪಾಡಿಗೆ ನಾನು ಐ ವುಡ್ ಹ್ಯಾವ್ ಜಾರ್ಕೊಂಡು ಐ ವುಡ್ ಹ್ಯಾವ್ ಟೇಕನ್ ಅ ಬ್ಯಾಕ್ ಸ್ಟೆಪ್. ಬಟ್ ಇವತ್ತು ನಾನು ಯೋಚನೆ ಮಾಡಿದಾಗ
ಇಬ್ಬರೂ ಎಮೋಷ್ನಲಿ ವಿವರ್ ಹೇಗೆ ಅಂತಂದರೆ ಎಮೋಷ್ನಲಿ ಡ್ರಿವನ್. ಏನೇ ಒಂದು ಇವಾಗ ಯಾವತ್ತೂ ಒಂದು ಹುಡುಗ ತಪ್ಪಾಗಲಿ ಹುಡುಗಿ ತಪ್ಪಾಗಲಿ ಅಲ್ಲ, ಎರಡು ಮನಸ್ಸುಗಳು ಅವ್ರು ಯೋಚನೆ ಮಾಡ್ತಾರೋ ರೀತಿಗಳು ತಪ್ಪಾಗಿರುತ್ತೆ. ಸೊ ಇವತ್ತು ನಾವು ಏನಕ್ಕೆ ದೊಡ್ಡವ್ರು ಹೇಳ್ತಾರೆ ಅಂತಂದರೆ ಗಂಡ ಹೆಂಡತಿ ಜಗಳದಲ್ಲಿ ಮೂರನೇ ಅವ್ರು ಹೋಗಬಾರ್ದು ಅಂತಂದರೆ ಇಬ್ರದ್ದು ತಪ್ಪಿರುತ್ತೆ, ಇಲ್ಲ ಇಬ್ರದ್ದು ಸರಿ ಇರುತ್ತೆ. ನೀವು ನನ್ನ ದೃಷ್ಟಿಯಿಂದ ಕುತ್ಕೊಂಡು ನೋಡಿದಾಗ ನಿಮಗೆ ನಾನು ಮಾಡಿದ್ದು ಸರಿ ಅಂತ ಅನಿಸುತ್ತೆ, ಬಟ್ ಅವ್ರ ದೃಷ್ಟಿಯಿಂದ ಇದು ಸರಿ ಅಂತಲೇ ಅನಿಸುತ್ತೆ. ಆವಾಗ ಆ ಹೀಟ್ ಆಫ್ ದಿ ಮೂಮೆಂಟ್ ನಾವು ತೊಗೋತೀವಲ್ವ ಡಿಸಿಷನ್, ದಟ್ ಈಸ್ ಬ್ಯಾಡ್. ಆ್ಯಂಡ್ ಅದು ನಂಗೆ ಸುಮಾರು ಸತಿ ಅನಿಸಿದೆ, ಆ ಟೈಮ್ನಲ್ಲಿ ನಾನು ಮಾತಾಡಬಾರ್ದಾಗಿದ್ದು, ಆ ಟೈಮ್ನಲ್ಲಿ ಇದನ್ನು ಹೇಳಬಾರ್ದಾಗಿತ್ತು. ಪ್ರಾಬಬ್ಲಿ ದಿಸ್ ಹ್ಯಾಸ್ ಅವ್ರಿಗಿನ್ನ ಅದು ಕೆರಳಿಸಿದೆ, ಈ ಮಾತುಗಳು ಅವನಿಗಿನ್ನ ಕೆರಳಿಸಿದೆ, ಇದನ್ನು ನಾನು ಮಾಡಬಾರ್ದಾಗಿತ್ತು. ಅವತ್ತು ಅವನು ಹಠ ಮಾಡ್ತಾ ಇದ್ದಾಗ ನಾನು ಇದ್ಬಿಡ್ಬೇಕಾಗಿತ್ತು. ಐ ಶುಡಂಟ್ ಹ್ಯಾವ್ ಟೇಕನ್ ದ ಸ್ಟೆಪ್. ಸೊ ಪ್ರತಿ ಸತಿನೂ ಅದು ನಂಗೆ ತುಂಬ ಅನಿಸಿದೆ. ಆ್ಯಂಡ್ ನಾನು ಮದುವೆ ಗಿವ್ ಅಪ್ ಮಾಡೋದಕ್ಕೂ ನಾನೇನು 3 ತಿಂಗಳು ಮದುವೆ ಆಗಿದ್ದು 3 ತಿಂಗಳಿಗೆ ನಾನು ಬೇಡಪ್ಪ ಈ ಮದುವೆ ಅಂತ ಹೇಳ್ಬಿಟ್ಟು ಬಂದವಳಲ್ಲ. ಐ ಟುಕ್ ಆಲ್ಮೋಸ್ಟ್ 7 years. ಅದು ನನ್ನ ತಂಗಿ ಎಂಗೇಜ್ಮೆಂಟ್ ಆಗಿರಲಿಲ್ಲ ಅಂತಂದಿದ್ರೆ ಇನ್ನೂ ಹಿಂಗೆ ಬಿಡ್ತಾಯಿದ್ದೆ ಅನಿಸುತ್ತೆ, ಡಿವೋರ್ಸು ಆಗ್ತಾ ಇರಲಿಲ್ಲ ಅನಿಸುತ್ತೆ. ಹಿಂಗೆ ಆರಾಮಾಗಿ ನಿನ್ನ ಪಾಡಿಗೆ ನೀನಿದೆಯಾ, ನನ್ನ ಪಾಡಿಗೆ ನಾನಿದ್ದೀನಿ, ಟಚ್ನಲ್ಲಿಲ್ಲ, ನನಗೇನು ಡಿವೋರ್ಸ್ ಬೇಕಾಗಿಲ್ಲ, ನಿನ್ನ ಪಾಡಿಗೆ ನೀನಿರು ಅಂತಲೇ ಆ ಥರ ಮೈಂಡ್ ಸೆಟ್ನಲ್ಲೇ ಇಬ್ಬರು ಇರ್ತಾ ಇದ್ವಿ ಅನಿಸುತ್ತೆ. ಈಗ ಮದುವೆ ಆದಮೇಲೆ ಎಷ್ಟು ತಿಂಗಳು ಅಥವಾ ಎಷ್ಟು ದಿನ ಜೊತೆಯಲ್ಲಿದ್ವಿ? ಅಂದರೆ ಒಂದು ತುಂಬ ಚೆನ್ನಾಗಿತ್ತು ಡೇಸ್ ಅಂದರೆ ಎಷ್ಟು ದಿನ ಆಯಿತು? 3 months ಅನಿಸುತ್ತೆ. ಅಲ್ಲಿಂದ ಶುರು ಆಗೋಯ್ತು ಡಿಫ್ರೆನ್ಸಸ್? ಅಂದರೆ ಡಿಫ್ರೆನ್ಸಸ್ ಅಂತಂದರೆ ಮುಂಚಿಂದನೂ ಇತ್ತು ಡಿಫ್ರೆನ್ಸಸ್. ಮದುವೆಗಿಂತ ನಾನು ಹೇಳಿದ್ನಲ್ಲ ಈ ಕೈ ಕಟ್ಟು, ಅವಾಗ್ಲಿಂದನೂ ಇತ್ತು ಡಿಫ್ರೆನ್ಸಸ್. ಅಲ್ಲ, ಬಟ್ ಮದುವೆ ಆಗುವಂಥ ರಿಸ್ಕ್ ತಗೊಳ್ಳೋದು ಹೆಂಗದು? ಅಂದರೆ ನಿಮಗೆ ಗೊತ್ತು ಆಲ್ರೆಡಿ ದರ್ ಇಸ್ ಸಮಥಿಂಗ್, ಏನೂ ಅದು ವರ್ಕ್ ಆಗ್ತಿಲ್ಲ, ಇಬ್ರಿಗೂ ವರ್ಕ್ ಆಗ್ತಿಲ್ಲ, ತಪ್ಪು ಅವ್ರದ್ದೇ ಇರ್ಬೋದು, ಏನೂ ವರ್ಕ್ ಆಗ್ತಿಲ್ಲ, ಬೇಡ. ಬಟ್ ನಂಗೆ ಗೊತ್ತಿತ್ತಲ್ವಾ ತುಂಬ ಇಷ್ಟಪಡ್ತಾನೆ ಅಂತ. ಅಂದರೆ ಏನೇ ಆದ್ರೂ ನಾಳೆ ದಿನ ನಂಗೆ ನೋಡ್ಕೊಳ್ಳೋದಕ್ಕೆ ಇವನಿದ್ದಾನೆ. ಹಾಂ, ಮತ್ತು ಆ ಇಷ್ಟಪಡೋದು ಯಾಕೆ ಉಳಿಸ್ಲಿಲ್ಲ? ಮದುವೆ ಆದಮೇಲೆ ಯಾಕೆ ಎಫರ್ಟ್? ಅದೇ ನಾನು ಹೇಳಿದ್ನಲ್ವಾ, ಇಟ್ ಈಸ್ ಹೀಟ್ ಆಫ್ ದಿ ಮೂಮೆಂಟ್. ಆ ಹೀಟ್ ಆಫ್ ದಿ ಮೂಮೆಂಟ್ನಲ್ಲಿ ಇಬ್ಬರು ಇಮ್ಮೆಚ್ಯೂರ್, ಇಬ್ಬರು ಹೀಟ್ ಆಫ್ ದಿ ಮೂಮೆಂಟ್ನಲ್ಲಿ ನಂದೇ ಸರಿ ಅಂತ ನಾವು ಒಂದೊಂದ್ಸತಿ ಪ್ರೂವ್ ಮಾಡೋದಕ್ಕೆ ಹೋಗ್ತೀವಲ್ಲ, ನಾನು ಮಾಡಿದ್ದೇ ಸರಿ, ನೀನು ಮಾಡಿದ್ದು ತಪ್ಪು ಅಂತ ಹೇಳೋದಕ್ಕೆ ಇದು ಮಾಡ್ತೀವಿ. ಸೊ ಅದು ಎಲ್ಲೋ ಒಂದು ಕಡೆ ಅದು ಹೇಟ್ರೆಡ್ನೆಸ್ ಜಾಸ್ತಿ ಬರ್ಸೋದು. ಸೊ ಒಂದೇನು ಅಂತಂದರೆ ಮದುವೆ ಅಂತ ಹೇಳಿದ ತಕ್ಷಣ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ 2 members, ಇಟ್ ಈಸ್ ಅಬೌಟ್ 2 families ಅಗೇನ್. ಸೊ ನನಗೆ ಅವನದೆಲ್ಲ ಗೊತ್ತಿದ್ರು, ಸೊ ಐ ವಾಸ್ ಲೈಕ್ ಓಕೆ, ಇವಾಗ ನಾನು ಲೈಕ್ ಅವನದೆಲ್ಲ ಗೊತ್ತಿದ್ರು ಐ ಶುಡ್ ಸ್ಟ್ಯಾಂಡ್ ಆಸ್ ಅ ಪಿಲ್ಲರ್ ಫಾರ್ ಹಿಮ್ ಅಂತ ಎಲ್ಲ ನನಗನ್ನಿಸ್ತಾ ಇತ್ತು. ಅಟ್ ದಿ ಸೇಮ್ ಟೈಮ್ ಯು ನೀಡ್ ಸಮ್ ಎಫರ್ಟ್. ಅಂದರೆ ಇವಾಗ ನಾನು ಹೇಳೋದು ಬೇರೆ, ನಾನು ಇವಾಗ ನಾನು ಮನೆಗೆ ದುಡಿತೀನಿ, ನಾನು ಮನೆಗೆ ಇದು ಮಾಡ್ತೀನಿ, ನಾನು ನೋಡ್ಕೋತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳೋದು ಬೇರೆ. ಬಟ್ ಅದನ್ನು ನೀನು ಆ್ಯಕ್ಷನ್ ಎಲ್ಲ ಹೇಳ್ತೀಯಪ್ಪ ನೀನು, ಬಟ್ ಮಾಡಿ ತೋರಿಸು ಅಂತ ಎಲ್ಲರೂ ಹೇಳ್ತಾರಲ್ವ. ಸೊ ಅದು ಆ್ಯಕ್ಷನ್ ಆಗ್ತಿರಲಿಲ್ಲ, ಬರೀ ವಾದ ವಿವಾದ. ಸೊ ದೆ ವಾಸ್ ಒನ್ ಪಾಯಿಂಟ್ ಆಫ್ ಟೈಮ್, ಸೊ ನಾನು ಹೇಗೆ ಅಂತಂದರೆ ನಾನು ಇಂಡಸ್ಟ್ರಿ ಬಿಟ್ಬಿಡಿದ್ದೆ. ಸೊ ಇವಾಗ ನೀನೇ ನೋಡ್ಕೊಬೇಕು ನನ್ನ ಅಂತ. ಅವ್ರ ಮನೆ ಕಡೆ ತುಂಬ ಚೆನ್ನಾಗಿದ್ದಾರೆ, ಬಟ್ ನೀನೇನಾದ್ರು ಕೆಲಸ ಮಾಡು, ಅವಾಗ ನಾನು ದುಡ್ಡು ಕೊಡ್ತೀನಿ ಅನ್ನೋ ಥರ. ಅಂದರೆ ಆ ಹುಡುಗ ಕೆಲಸ ಮಾಡಲಿ ಅಂತ, ಆ ಹುಡುಗ ಮಾಡ್ತೀನಿ ಇಷ್ಟು ದುಡ್ಡಿದೆಯಲ್ಲ, ನಮ್ಮ ತಾತ ಇಷ್ಟು ಆಸ್ತಿ ಮಾಡ್ಯಾರಲ್ಲ, ಏನಕ್ಕೆ ಅದು ಇದು ಅಂತ. ಸೊ ದಟ್ ಇಂಟರ್ ಡಿಪೆಂಡೆನ್ಸಿ ದಟ್ ಸಮ್ಮನ್ ಇಸ್ ಗೋನ್ ಟು ಟೇಕ್ ಕೇರ್. ಫಾರ್ ಮೀ ಐ ವಾಸ್ ಇಂಡಿಪೆಂಡೆಂಟ್. ನಾನು PU ಟೈಮಿಂದನೂ ಇನ್ ಅ ವೇ ಹ್ಯಾಡ್ ಬಿಕಮ್ ಅನ್ ಇಂಡಿಪೆಂಡೆಂಟ್. ಏನಕ್ಕೆ ಅಂದರೆ ನನ್ನ ಸ್ಕಾಲರ್ಶಿಪ್ನಲ್ಲಿ ನನಗೆ ಓದಿಸ್ತಾಯಿದ್ರು, ನಾನು ಓದ್ತಾ ಇದ್ದೆ. ಆ ಸ್ಕಾಲರ್ಶಿಪ್ನಲ್ಲೇ ನಾನು ಬಸ್ ಪಾಸ್ ಮಾಡಿಸ್ಕೋತಾ ಇದ್ದೆ. 750 per month ಸಿಗೋದು ನನಗೆ. ಸೊ 250-300 ಬಸ್ ಪಾಸ್ಗೆ ಹೋದರೆ ಇನ್ನು ಮಿಕ್ಕಿದ್ದು ನನ್ನ ಖರ್ಚುಗಳು. ಸೊ ಪಪ್ಪ ಮಮ್ಮಿ ಡ್ರೆಸ್ಗಳು ಕೊಡಿಸ್ತಾರೆ. ಸೊ ನಂದೇನಿತ್ತು, ಫಿಲಮ್ಗೆ ಹೋಗೋದಕ್ಕೆ ನಂದು, ಇಲ್ಲ ಅಂತಂದರೆ ತಿನ್ನೋದಕ್ಕೆ ಚುರುಮುರಿಗೆ ಅಷ್ಟು ಬಿಟ್ಟರೆ ಅದಾದಮೇಲೆ ಬುಕ್ಸು ಅದನ್ನು ಅದು ಮಾಡ್ಕೋತಾ ಇದ್ದೆ. ಇನ್ಯಾವುದಕ್ಕೂ ನಾನು ದುಡ್ಡು ಕೇಳ್ತಾನೆ ಇರಲಿಲ್ಲ. ಸೊ ಅಲ್ಲಿಗೋಗ್ಬೇಕು ಇಲ್ಲಿಗೋಗ್ಬೇಕು, ನನ್ನ ಕಾಲೇಜ್ ಟ್ರಿಪ್ಗಳಿಗೂ ಹೋಗ್ತಾ ಇರಲಿಲ್ಲ, ನನಗೇನೋ ಅದು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಐ ಹ್ಯಾಡ್ ನಾಟ್ ಬಿಕಮ್ ಕ್ಲೋಸ್ ಟು ಎನಿ ಆಫ್ ಮೈ ಕಾಲೇಜ್ ಫ್ರೆಂಡ್ಸ್. ನನಗೇನು ಅಂತಂದರೆ ನಾನು ಯಾರನ್ನ ಇಷ್ಟಪಡ್ತೀನೋ ಅವ್ರ ಜೊತೆ ಟ್ರಿಪ್ಗಳಿಗೆ ಹೋಗಬೇಕು, ಇವ್ರ ಜೊತೆ ಎಲ್ಲ ಏನಕ್ಕೆ ಹೋಗಲಿ, ಐ ಟು ನೆವರ್ ಗೋ. ಸೊ ನನ್ನ ಸ್ಕೂಲ್ ಫ್ರೆಂಡ್ಸ್ ನನಗೆ ಅಟ್ಯಾಚ್ ಆಗೋಗಿತ್ತು ಎಲ್ಲ. ಐ ಹ್ಯಾಡ್ ದಟ್ ಅಟ್ಯಾಚ್ಮೆಂಟ್. ಇಲ್ಲೂ ನನಗೆ ಇವನ್ ಅಟ್ಯಾಚ್ಮೆಂಟೆ.
ಸೊ ಇವನು ಏನೇ ತಪ್ಪು ಮಾಡಿದ್ರು ಜಗಳ ಆಡ್ತಾ ಇದ್ವಿ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಇವನೇ ಬೇಕಿತ್ತು ನನಗೆ. ಯಾರು ಎಷ್ಟೇ ಏನೇ ಹೇಳಿದ್ರು ದಿಸ್ ಇಸ್ ನಾಟ್ ಗೋಣ ವರ್ಕೌಟ್, ಹಿಂಗೆ ಮಾಡ್ದ ಹಂಗೆ ಮಾಡ್ದ 1000 ಕಂಪ್ಲೇಂಟ್ಸ್ ಅವನ ಬಗ್ಗೆ ಬಂದು ಹೇಳಿದ್ರು ಇಲ್ಲ, ನನಗೆ ಅವನೇ ಬೇಕು. ಸೊ ಐ ವಾಸ್ ಇನ್ ದಟ್ ಟಾಕ್ಸಿಕ್ ರಿಲೇಷನ್. ಅಂದರೆ ಟಾಕ್ಸಿಕ್ ಅಂತಲೂ ಹೇಳೋದಕ್ಕಾಗಲ್ಲ, ಬಟ್ ಐ ವಾಸ್ ವೆರಿ ಕಂಫರ್ಟಬಲ್. ಅದೊಂಥರ ಪ್ರೀತಿ, ಕುರುಡು ಪ್ರೀತಿ. ಸೊ ನನ್ನ ತಲೆನಲ್ಲಿ ಏನು ಅಂತಂದರೆ ನನಗೋಸ್ಕರ ಎಲ್ಲ ಮಾಡ್ತಾನೆ. ಸೊ ಜಗಳ ಆಡ್ತಾಯಿದ್ವಿ, ಬಿಡ್ತಾಯಿದ್ವಿ. ಮತ್ತೆ ನಂಗೆ ಗೊತ್ತು ಅವ್ನು ಮತ್ತೆ ವಾಪಸ್ ಬರ್ತಾನೆ ಅಂತಲೂ ಗೊತ್ತಿತ್ತು. ಸೊ ಇದೇ ರೀತಿ ತಳ್ಕೊಂಡು ಅದು ನಮಗೆ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ ನಮಗೆ. ಅಂದರೆ 6 ವರ್ಷದಲ್ಲಿ ನಾನು ಈ ಥರ ಅಂದರೆ ನನಗೆ ಹೆಂಗೆ ಅಂತಂದರೆ, ಇವಾಗ ನನಗೊಬ್ರು ಹರ್ಟ್ ಮಾಡಿದ್ದಾರೆ ಅಂತಂದರೆ ಆ ವ್ಯಕ್ತಿ ನನಗೆ ಬಂದು ಸಮಾಧಾನ ಮಾಡೋವರೆಗೂ ನಾನು ಹೋಗಿ ಮಾತಾಡ್ತಾ ಇರಲಿಲ್ಲ. ಸೊ ಮೈ ಹಸ್ಬೆಂಡ್ ನ್ಯೂ ದ್ಯಾಟ್. ಸೊ ನಾನು ಹೋಗಿ ಸಮಾಧಾನ ಮಾಡೋವರೆಗೂ ಇವಳು ಶಿಲ್ ಬಿ ಸಲ್ಕಿಂಗ್. ಸೊ he used to come after 15 days, 10 days. He used to she is sulking. ಬರ್ತಾನೆ ನನಗೂ ಅವ್ನು ಹೋಗ್ತಾನೆ. ಸೊ ಇದೇ ಆಗೋಗ್ತಾ ಇತ್ತು. ನಾವು ಒಂದು ಮದುವೆ ಆಗಿದ್ದೀವಿ, ನಾವು ಒಂದು ಸಂಸಾರ ಸ್ಟಾರ್ಟ್ ಮಾಡಬೇಕು, ಆ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು, ನಾವಿಬ್ಬರು ಸೀರಿಯಸ್ ಆಗಿರಬೇಕು. ನಾ ಸೀರಿಯಸ್ನೆಸ್ ತಗೊಳ್ಳೇ ಇಲ್ಲ. ಇಬ್ಬರಿಗೂ ಹುಡುಗಾಟ ಇತ್ತು. ಆ್ಯಂಡ್ ಹೇಗೆ ಅಂತಂದರೆ ಇರ್ತಾನೆ, ಇವನೇ ಇರೋದು ಆ ಥರ ಮೈಂಡ್ಸೆಟ್ನಲ್ಲಿ. ಸೊ ದ್ಯಾಟ್ ವಾಸ್ ದ ಥಿಂಗ್ ವಿಚ್ ಹ್ಯಾಡ್ ಇನ್ ಮೈ ಮೈಂಡ್. ಸೊ ಅದು ಕೆಲವೊಂದು ಸತಿ ಹೇಗೆ ಅಂತಂದರೆ ತುಂಬ ಅತಿರೇಕಕ್ಕೆ ಹೊಟ್ಟೋಗೋದು. ಅವಾಗ ತುಂಬ ಹತ್ತೀನಿ, ತುಂಬ ಇದು ಮಾಡಿದ್ದೀನಿ. ಬಟ್ ನಂಗೆ ಗೊತ್ತಿತ್ತು ಅವ್ನು ಬಂದು ಸಮಾಧಾನ ಮಾಡಿ ಅವ್ನ ರೀಸನ್ ಹೇಳಿ ಅದಾದಮೇಲೆ ನಾನು ಬೇರೆಯವ್ರು ಯಾರೇ ಸಮಾಧಾನ ಮಾಡಿದ್ರು, ನಾನು ಎಷ್ಟೇ ಅವನ ಬಗ್ಗೆ ತಿಳ್ಕೊಂಡ್ರು, ಎಷ್ಟೇ ಅವನ ಬಗ್ಗೆ ಏನು ಮಾಡ್ದ, ಅಲ್ಲಿ ಏನು ಮಾಡ್ದ, ಹಿಂಗಿದ್ದ ಅಂತೆಲ್ಲ ತಿಳ್ಕೊಂಡ್ರು, ಅಟ್ ದ ಎಂಡ್ ಆಫ್ ದಿ ಡೇ ಐ ವಾಂಟೆಡ್ ಫ್ರಮ್ ಹಿಸ್ ಮೌತ್ ವಾಟ್ ಹಿ ಡಿಡ್, ವೈ ಹಿ ಡಿಡ್ ದಿಸ್. ಸೊ ಇದೇ ಥರ ಹೋಗ್ತಾಯಿತ್ತು. ಅಲ್ಲ, ಸೊ ಈಗ ಕಾರ್ಪೊರೇಟ್ ಕೆಲಸ ಮಾಡೋರು, ಫಾರ್ ಎಕ್ಸಾಂಪಲ್ ಮದುವೆ ಆಗಿದ್ದು ಮನೆಯಲ್ಲಿ ಗಂಡನ ಜೊತೆನೋ ಹೆಂಡತಿ ಜೊತೆನೋ ಪ್ರಾಬ್ಲಮ್ ಇದ್ದಾಗ ಆಫೀಸ್ಗೆ ಹೋಗ್ತಾರೆ, ಸಿಸ್ಟಮ್ ಮುಂದೆ ಕೂತ್ಕೋತಾರೆ, ಕೆಲಸ ಮಾಡ್ತಾರೆ, ಬರ್ತಾರೆ. ಅಂದರೆ ನಮ್ಮ ಮುಖದ ಎಕ್ಸ್ಪ್ರೆಷನ್ನು, ನಾವು ಒಳಗೆ ನಾವೇನು ಅನುಭವಿಸ್ತೀವಿ ಅದನ್ನು ಹೊರಗಡೆ ತೋರಿಸೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮ ಕೇಸಲ್ಲಿ ಅವಾಗ ಇವರೇ ಸಕ್ಸಸ್ಫುಲ್ ಆ್ಯಕ್ಟ್ರೆಸ್, ಅವಾಗ ಕೆರಿಯರ್ ತುಂಬ ಚೆನ್ನಾಗಿ ನಡೀತಿತ್ತು, ಪರ್ಸ್ನಲ್ ಲೈಫಲ್ಲಿ ಈ ಡಿಸ್ಟರ್ಬೆನ್ಸಸ್ ನಡೀತಿತ್ತು. ಬಟ್ ಸೆಟ್ಟಿಗೆ ಬಂದು ಆ್ಯಕ್ಟ್ ಮಾಡಬೇಕು, ಅದು ಎಷ್ಟು ಚಾಲೆಂಜಿಂಗ್ ಆಗಿರ್ತಿತ್ತು. ತುಂಬ ಸತಿ ಹತ್ತೀನಿ. ಆ್ಯಂಡ್ ನಾನು ಹೇಳ್ದಂಗೆ ಇಂಡಸ್ಟ್ರಿ ಬಿಟ್ಬಿಡ್ನಲ್ಲ ನಾನು. ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲ ನ್ಯೂಸ್ ಪೇಪರ್ನಲ್ಲೂ ಹಾಗೆ ಬರೆದಿದ್ದು ಕೆರಿಯರ್ ಮುಗೀತು ಅದು ಇದು ಅಂತಲೇ. ಇನ್ನು ಬ್ಯಾಂಗ್ಳೂರ್ ಮಿರರ್ನಲ್ಲಿ ಹಾಗೆ ಇದೆ. ಸೊ ಕೆರಿಯರ್ ಮುಗೀತು ಅಂತ ನನಗೆ ಅವಾಗೆಲ್ಲ ಅದೇನೂ ಯೋಚನೆನೇ ಬರಲಿಲ್ಲ. ಐ ಆಮ್ ಹ್ಯಾಪಿ ಅಷ್ಟೇ ನನಗೆ ಯೋಚನೆ ಇದ್ದಿದ್ದು. ಬಟ್ ಯಾವಾಗ ದುಡ್ಡು ಇಲ್ದಿರೋ ಟೈಮ್ ಆಗುತ್ತಲ್ವ, ಸೊ ದುಡ್ಡಿಲ್ಲ, ಇವಾಗ ಮನೆ ಹೇಗೆ, ನಾನು ನಮ್ಮ ಮತ್ತೆ ಕೇಳೋದಕ್ಕಾಗಲ್ಲ, ನಾನು ನಮ್ಮ ಅಪ್ಪನ ಹತ್ರನೂ ಕೇಳೋದಕ್ಕಾಗಲ್ಲ, ಏನು ಎತ್ತ. ಸೊ ವಾಟ್ ಡು ಐ ಡೂ? ದೆನ್ ಐ ವೆಂಟ್ ಟು ಮೈ ಫ್ರೆಂಡ್. ನನಗೆ ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು, ಏನು ಎತ್ತ ಅಂತ. ನನಗಿಲ್ಲಿ ಇವಾಗ ಹೆಂಗೆ ಹೋಗಿ ಕೆಲಸ ಕೇಳಲಿ? ನಾನು ಯಾವತ್ತೂ ಯಾರಿಗೂ ಕೆಲಸ ಕೊಡಿ ಅಂತ ಕೇಳಿಲ್ಲ. ಏನು ಮಾಡಲಿ, ಏನು ಎತ್ತ ಅಂತಂದಾಗ ಶೀ ಸೆಡ್ ಕಮ್ ಟು ಚೆನ್ನೈ. ಅನುಪಮ ಅಂತಂದ್ಬಿಟ್ಟು, ಶಿ ವಾಸ್ ನನ್ನ ತಮಿಳ್ ಫಿಲ್ಮ್ನಲ್ಲಿ ನನ್ನ ಹೀರೋ ತಾಯಿ ಕ್ಯಾರೆಕ್ಟರ್. ಕಮ್ ಟು ಚೆನ್ನೈ, ಇಲ್ಲಿ ಆ್ಯಡ್ಗಳು ಮಾಡ್ಬೋದು. ಮದುವೆ ಆಗಿರೋರು, ಅವರು ಮದುವೆ ಆಗಿ ಅವರೂ ಬಿಟ್ಟಿದ್ದು ಮಾಡಿದರು. ಬಾ ನೀನು ಚೆನ್ನೈಗೆ ಆ್ಯಡ್ಗಳು ಮಾಡು, ಪ್ರಿಂಟ್ ಆ್ಯಡ್ಸ್ ಮಾಡ್ಬೋದು, ಮತ್ತು TVC ಆ್ಯಡ್ಸ್ ಮಾಡ್ಬೋದು. ಸೊ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್. ಆ್ಯಂಡ್ ಎಷ್ಟೋ ಸತಿ ನಾನು ಐ ಆಮ್ ಫ್ರಮ್ ಚೆನ್ನೈ ಅಂತಲೇ ಹೇಳ್ಕೊಂಡು. ಏನಕ್ಕೆ ಅಂತಂದರೆ, ಇವಾಗ ನಾನು ಬ್ಯಾಂಗ್ಳೂರು ಅಂತಂದರೆ ಬ್ಯಾಂಗ್ಳೂರಿಂದ ಫ್ಲೈಟ್ ಹಾಕಬೇಕು ಇವಳಿಗೆ. ಸೊ ಅವ್ರಿಗೆ ಲೋಕಲ್ ಬೇಕು, ಸೊ ಹೋಟೆಲ್ ಕೊಡಬೇಕು. ಸೊ ಆ ಕಾಸ್ಟ್ ಕಟ್ಟಿಂಗ್ ಎಲ್ಲ ಅವ್ರು ಮಾಡ್ಕೋತಾಯಿದ್ರು. ಅವ್ರ ಮನಸ್ಸಿನಲ್ಲಿ ಪ್ರೊಡಕ್ಷನ್ ವೈಸ್ ಅವ್ರು ಥಿಂಕ್ ಮಾಡ್ತಾಯಿದ್ರು. ಸೊ ನನಗೇನು ಅಂತಂದರೆ, ಇಲ್ಲ. ಸೊ ನಾನು PG ತೊಗೊಂಡಿದ್ದೆ. ಸೊ ನಾನು PGನಲ್ಲಿ ಇರ್ತಾಯಿದ್ದೆ. ಸೊ ಆ PGನಲ್ಲಿ ನಾನು ಹೋಗಿರ್ತಾ ಇದ್ದೆ. ಶೂಟಿಂಗ್ ಇಲ್ದಿರಾಗ ಅಲ್ಲಿಂದ ಬಸ್ ತೊಗೋತಾ ಇದ್ದೆ, ಇಲ್ಲ ಶತಾಬ್ದಿ ತೊಗೋತಾ ಇದ್ದೆ, ಇಲ್ಲಿಗೆ ಬರ್ತಾಯಿದ್ದೆ. ಸೊ ಇದು ಸುಮಾರು ತಿಂಗಳು ಹೀಗೆ ನಡೀತಾ ಇತ್ತು. ಸೊ ಐ ಆಮ್ ಫ್ರಮ್ ಚೆನ್ನೈ ಅಂತ ಹೇಳ್ಕೊಂಡೇ
ಸುಮಾರು ತಿಂಗಳಿನಲ್ಲಿ ಒಂದು 3-4 ಪ್ರಿಂಟ್ ಆ್ಯಡ್ಸು ಮತ್ತು TVC 1 TVC ಸಿಗೋದು. ಸೊ ಈ ಥರ ಮಾಡಿಕೊಂಡು ನನ್ನ ಲೈಫಿಗೆ ಏನು ಬೇಕೋ ಅದನ್ನು ಸೆಟ್ಲ್ ಮಾಡ್ಕೋತಾ ಇದ್ದೆ, ಅಂದರೆ ಅದನ್ನು ನೋಡ್ಕೋತಾ ಇದ್ದೆ. ಅಲ್ಲ ಅದು ಬರ್ತಿದ್ದ ಅಮೌಂಟ್ ಕೂಡ ವಾಸ್ ಇಟ್ ಲೈಕ್ ಓಕೆ ಅಥವಾ ವಾವ್ ಅನ್ನಂಗೆ? ಇಟ್ ವಾಸ್ ಓಕೆ, ನನಗೊಬ್ಳಿಗೆ ನೋಡ್ಕೊಳ್ಳೋದಕ್ಕೆ ಆಗ್ತಾಯಿತ್ತು. ಬಟ್ ನನಗೆ ನನ್ನ ಸ್ಪೌಸಿಗೆ ಆಗ್ತಾ ಇರಲಿಲ್ಲ. ಸೊ ದ್ಯಾಟ್ ಈಸ್ ವೆನ್ ದ ಡಿಫ್ರೆನ್ಸಸ್ ಅಗೇನ್ ಸ್ಟಾರ್ಟೆಡ್ ಕಮ್ಮಿಂಗ್. ಅಂದರೆ ನಿನ್ಗೆ ಇಷ್ಟೊಂದು ಬರ್ತದೆ. ಇನ್ನೊಂದು ಏನು ಅಂತಂದರೆ ನಮ್ಮ ಆರ್ಟಿಸ್ಟ್ನಲ್ಲಿ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ, ನೀವು ನೋಡಿರ್ಬೋದು ಅನ್ಸುತ್ತೆ, ಇವ್ರ ಮನೆ ಹಿಂಗಿದೆ, ಇವ್ರದ್ದು ಹಂಗಿದೆ, ಇವ್ರಿಗೆ ಇಷ್ಟು ಸಂಬಳ ಅಂತ. ಬಟ್ ದಟ್ ಈಸ್ ನಾಟ್ ದಿ ಕೇಸ್. ಸೊ ನನಗೆ ಹೆಂಗಾಗೋದು ಅಂತಂದರೆ ಮೈ ಕಾರ್ಡ್ ವಾಸ್ ನಾಟ್ ವಿತ್ ಮೀ, ಮೈ ಡೆಬಿಟ್ ಕಾರ್ಡ್ ವಾಸ್ ನಾಟ್ ವಿತ್ ಮೀ. ಸೊ ನನ್ಗೆ ಹೆಂಗೆ ಅಂತಂದರೆ ನನಗೆ ಐ ಯೂಸ್ ಟು ಬಿ ಲೈಕ್ ನಾನು ದುಡಿತಾ ಏನಿ, ಇಷ್ಟು ದುಡಿತಾ ಏನಿ, ಇದು ಕೈನಲ್ಲಿಲ್ಲ. ನನ್ನ ಕಮಿಟ್ಮೆಂಟ್ ಅಂದರೆ ನಾನು ಅವಾಗ ಮ್ಯೂಚುವಲ್ ಫಂಡ್ಸ್ ಮತ್ತು ಚೀಟಿ ದುಡ್ಡು ಅಂತ ಹಾಕ್ತದೆ. ಸೊ ಕೈ ಚೀಟಿ ಬರತ್ತಲ್ವ ಮನೆಯಲ್ಲಿ, ಸೊ ಅದೊಂದು ಹಾಕಿದ್ದೆ. MSIL ಚೀಟ್ ಏನೋ ಆ ಥರದ್ದು ಒಂದು ಹಾಕಿದ್ದೆ. ಮ್ಯೂಚುವಲ್ ಫಂಡ್ಸ್ನಲ್ಲಿ ಒಂದೇನೋ ಹಾಕಿದ್ದೆ. ಬಟ್ ನನಗೆ ಅದು ಗೊತ್ತಿತ್ತು, ಏನಕ್ಕೆ ಅಂದರೆ ಚಿಕ್ಕ ವಯಸ್ಸಿಂದನೂ ನನಗೆ ಅದು ಸೇವ್ ಮಾಡೋ ಬುದ್ಧಿ ಬಂದ್ಬಿಡಿತ್ತು. ಸೊ ಇಲ್ಲಿ ಹೋಗ್ತಾ ಇದೆಯಲ್ಲ ಹಿಂಗೆ ದುಡಿಯೋದು, ಆ್ಯಂಡ್ ಯಾವುದಕ್ಕೆ ಹೋಗ್ತಾ ಇರೋದು ಇಫ್ ಇಟ್ ಫಾರ್ ಅನ್ ಇನ್ವೆಸ್ಟ್ಮೆಂಟ್ ಆರ್ ಸೇವಿಂಗ್ ನಮ್ಮ ಒಳ್ಳೇದಕ್ಕೆ ಅಂತಂದರೆ ದಟ್ ಈಸ್ ಗುಡ್. ಹೋಗ್ತಾ ಇರೋದು ಬೇರೆದಕ್ಕೆ, ಏನು ಮಾಡಲಿ ದೆನ್ ಐ ಓಪನ್ 3 ಅಕೌಂಟ್ಸ್. ಒಂದು ನನ್ನ ಮೇನ್ ಅಕೌಂಟ್, ಆ ಡೆಬಿಟ್ ಕಾರ್ಡ್ ಅಕೌಂಟ್, ಅವ್ರಿಗೆ ಕೊಟ್ಟಿದ್ರಿ ಆ ಕಾರ್ಡ್. ಇನ್ನೊಂದು ನನ್ನ ಕಷ್ಟಕ್ಕೆ ಒಂದು ಅಕೌಂಟ್, ಎಮರ್ಜೆನ್ಸಿ. ಸೊ ಬ್ಯಾಕಪ್ ಇರಬೇಕಲ್ವ, ನಾನು ಯಾರ ಹತ್ರನೂ ಕೇಳಬಾರ್ದು. ಇನ್ನೊಂದು ಬಂದು ನನ್ನ ಟ್ರಾವ್ಲಿಂಗು, ನನ್ನ ಎಕ್ಸ್ಪೆನ್ಸಸ್ಸು. ಟ್ರಾವ್ಲಿಂಗ್ ಇಲ್ಲ ಅಂತಂದ್ರೂ ಇವಾಗ ಯಾವಾಗಲೋ ಒಂದ್ಸತಿ ಗೋಲ್ಡ್ ತೊಗೊಬೇಕಾಗತ್ತೆ. ಆ್ಯಂಡ್ ಅವಾಗೆಲ್ಲ ಗೋಲ್ಡ್ಗೆ ಇದನ್ನದು ಸಾಲನೂ ಕೊಡ್ತಾ ಇರಲಿಲ್ಲ. ಅಂದರೆ ಸಾಲ ಕೊಡ್ತಾ ಇರಲಿಲ್ಲ ಅಂತಂದರೆ ನಾನು ಹೋಗಿ ಕೇಳಿದಾಗ ಸಾಲ ಕೊಡ್ತಾ ಇರಲಿಲ್ಲ. ಸೊ EMI ಇದಿರಲಿಲ್ಲ ಇವಾಗ ಗೋಲ್ಡ್ಗೆ, ಸ್ಕೀಮ್ಗಳಿರಲಿಲ್ಲ. ಸೊ ಟ್ರಾವ್ಲಿಂಗ್ ಆ್ಯಂಡ್ ಗೋಲ್ಡ್ಗೆ ಒಂದು ಅಕೌಂಟ್ ಇಟ್ಕೊಂಡಿದ್ದೆ. ಇನ್ನೊಂದು ನನ್ನ ಬ್ಯಾಕಪ್, ಅಂದರೆ ಇದು ನಿಲ್ಲಾದರೆ ಇರಲಿ ಅಂತ. ಬಿಕಾಸ್ ಎಲ್ಲಿ ಖರ್ಚಾಗೋದ್ರೆ ಫುಲ್ ಖರ್ಚು ಮಾಡಿಬಿಟ್ರೆ ಅನ್ನೋದು ಒಂದು ಇತ್ತು. ಸೊ ಇವಾಗ ನನಗೆ 1 ಲಕ್ಷ ಬಂತು ಅಂತಂದರೆ ಐ ಯೂಸ್ ಟು ಪುಟ್ 50,000 ಹಿಯರ್, 30,000 ಟು ಬ್ಯಾಕಪ್, 20,000 ಫಾರ್ ಟ್ರಾವ್ಲಿಂಗ್ ಆ್ಯಂಡ್ ಗೋಲ್ಡ್ ಎಕ್ಸ್ಪೆನ್ಸಸ್. ಸೊ ಈ ಥರ ಮಾಡಿಕೊಂಡು ಅಟ್ಲೀಸ್ಟ್ ನನಗೆ ನಾನು ಸೇವ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಅಂತ ನಾನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಅದು ಅತಿರೇಕಕ್ಕೆ ಎಕ್ಸ್ಪೆನ್ಸಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ಐ ಯೂಸ್ ಟು ಡೂ ದಿಸ್. ಈ ಥರ ಮಾಡಿಕೊಂಡು ಏನೋ ಮಾಡ್ತಾಯಿದ್ದೆ. ಇಟ್ ವಾಸ್ ನೆವರ್ ಲೈಕ್ ಅದು ಇಲ್ಲಿ ನೆಲ್ಲಾಗಿದ ತಕ್ಷಣ ಇಲ್ಲಿ ಯಾವುದೋ ಒಂದು ಅಕೌಂಟಿಂದ ತೆಗಿತಾ ಇದ್ದೆ. ಬಟ್ ಐ ಯೂಸ್ ಟು ಮೇಕ್ ಶ್ಯೂರ್ ಫಸ್ಟ್ ಅಕೌಂಟ್ಗೆ ಫಸ್ಟ್ ದುಡ್ಡು ಹೋಗುತ್ತೆ ಅಂತ. ದುಡ್ಡು ಹೋಗಿ ಬ್ಯಾಂಕಿಗೆ ಹೋಗಿ ಚೆಕ್ ಹಾಕಿ, ಇದು 2ಕ್ಕೂ ಚೆಕ್ ಹಾಕಿ, ಸೊ ಅವ್ರು ತೆಗಿಯೋ ಅಷ್ಟರಲ್ಲಿ ನಾನು ಇದು ಮಾಡಬೇಕು ಅಂತೆಲ್ಲ ಮಾಡ್ತಾರೆ. ಬಟ್ ಯಾವ ಒಂದು ಫೈನಲ್ ಡೇ ಯು ಸೆಡ್ ಐ ಆಮ್ ಡನ್? ದ ಫೈನಲ್ ಡೇ ವಾಸ್ ಆ್ಯಕ್ಚುಲಿ ಇನ್ 2015. ಎಷ್ಟು ತುಂಬ ಒಂದು ಲೆವೆಲ್ಗೆ ಹೋಗಿತ್ತು ಅಂತಂದರೆ ಬೇಡ ಇದು ಸಾಕು ಅಂತ. ಆ್ಯಂಡ್ 3 months ಆದಮೇಲೆ ಅವರು ನಾನು ಮನೆ ಮಾಡ್ತೀನಿ, ನಾನು ಮನೆ ಮಾಡೋವರೆಗೂ ನಿಮ್ಮ ಅಮ್ಮನ ಮನೆಯಲ್ಲಿ ಇರು ಅಂತೆಲ್ಲ ಹೇಳಿದರು. ಸೊ 3 ತಿಂಗಳಾದಮೇಲೆ ನಾನು ನಮ್ಮ ಅಮ್ಮನ ಮನೆಗೆ ಬಂದೇ ಇದ್ದಿದ್ದು. ಸೊ 2011 ಫೆಬ್ರವರಿಯಿಂದ ಮತ್ತೆ ನಾನು ನಮ್ಮ ಮನೆಯಲ್ಲೇ ಇರೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವರು ಬರೋರು ಹೋಗೋರು, ಬಟ್ ನೆವರ್ ವಿ ಯೂಸ್ ಟು ಸ್ಟೇ ಟುಗೆದರ್ ಕೈಂಡ್ಸ್. ಸೊ ಆ ಥರನೇ ಬಂತು. ಇಟ್ ವಾಸ್ ನೆವರ್ ಲೈಕ್ ಐ ಆಮ್ ದೇರ್ ಇನ್ ಹಿಸ್ ಹೌಸ್ ಟಿಲ್ 2017. ಸೊ 2011ಗೆ ಬಂದೆ. ಬಟ್ ಇಬ್ಬರು ಒಟ್ಟಿಗೆ ಇದ್ದೀವಿ ಅಂತಂದರೆ ಹೋಗೋದು ಬರೋದು. ಸೊ ಫ್ರೆಂಡ್ಸ್ ತುಂಬ ಜಾಸ್ತಿ ಇದ್ದರು ಅವ್ರ ಲೈಫ್ನಲ್ಲೂ. ಸೊ ನನ್ನ ಲೈಫ್ನಲ್ಲಿ ನಾನು ತುಂಬ ಮಿನಿಮಲ್. ಇವರು ಅಂತ ನನಗೆ ಬಂದಾದಮೇಲೆ, ಅಂದರೆ ಇವರೇ ನನ್ನ ಜೀವನ ಅಂತ ಬಂದಾದಮೇಲೆ ನನ್ನ ಫ್ರೆಂಡ್ಸ್ ನಾನು ಎಲ್ಲರನ್ನೂ ಕಟ್ ಆಫ್ ಮಾಡಿಬಿಡಿದೆ. ಯಾರೂ ಇರಲಿಲ್ಲ. 2-3 ಜನನ ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಸೊ ದಟ್ ವಾಸ್ ದಿ ಲೈಫ್ ಸ್ಟೈಲ್ ಐ ಹ್ಯಾಡ್. ಆ್ಯಂಡ್ ದುಡ್ಡು ಕಡಿಮೆ ಆಗ್ತಾ ಇದ್ದಂಗೆ ದುಡ್ಡು ನಿಲ್ಲ ಅಂತ ಹೇಳಿದ್ರೆ ಐ ಸ್ಟಾರ್ಟೆಡ್ ಡೂಯಿಂಗ್ ಆ್ಯಡ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಜಗಳ ಆಗೋದು, ನೀನು ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ. ಒಂದು ಸಿಂಪಲ್ ಜಗಳ ಏನು ಅಂತಂದರೆ ಕಿರ್ಗೂರಿನ ಗೈಯಳ್ಳಿ ಮಾಡಿದೆ. ಹೌ ಕ್ಯಾನ್ ಯು ಡೂ ದಿಸ್ ಕ್ಯಾರೆಕ್ಟರ್? ಸೊ ನಾನು ಹೇಳ್ತಾ ಇರೋದು ಏನಾಗಿದೆ ಆ ಕ್ಯಾರೆಕ್ಟರ್ಗೆ ಏನಾಗಿದೆ ಅಂತ. ನಾನು ಮನೆ ಬಿಟ್ಟು ಹೋಗ್ತೀಯಂತೆ, ಇದನ್ನದು ಹಿಂಗೆ ಮಾಡ್ತೀಯಾ. ಸೊ ದಟ್ ಈಸ್
ಆ್ಯನ್ ಆ್ಯಕ್ಟರ್ಸ್ ಲೈಫ್ ಅಲ್ವಾ, ಸೊ ಹೌ ಇಸ್ ಇಟ್ ಎಫೆಕ್ಟಿಂಗ್ ಮೈ ಪರ್ಸ್ನಲ್ ಲೈಫ್? ಆ್ಯಕ್ಟರ್ಗಳು ಮಾಡ್ತಾ ಇರ್ತವೆ, ವಿ ಆರ್ ಜಸ್ಟ್ ಎಮೋಟಿಂಗ್ ಅಷ್ಟೇ. ಸೊ ಅದು ಹೆಂಗೆ ನನ್ನ ಲೈಫ್ಗೆ ಇದು ಮಾಡೋದು? ಇಲ್ಲ, ಅದು ಮಾತಾಡ್ಕೋತಾರೆ. ನೀ ಮೆಚೋರ್ಡ್ ಆಗಿ ಯೋಚನೆ ಮಾಡು. ಅದು ಒಂದು ನಾನು ಮಾಡಲಿಲ್ಲ ಅಂದರೆ ಇನ್ನೊಬ್ರು ಯಾರೋ ಮಾಡೇ ಮಾಡ್ತಾರೆ. ಅದು ನಾನೇ ಮಾಡ್ತೀನಲ್ವಾ, ನಾನು ಮಾಡಿದಾಗ ಅದಕ್ಕೆ ಜೀವ ತುಂಬಿಸ್ತೀನಲ್ವಾ. ಸೊ ಇನ್ಫ್ಯಾಕ್ಟ್ ನನ್ನ ಕಿರುಗೂರಿನ ಗಯಳಿಗಳು ಒಳ್ಳೆ ಹೆಸರೇ ಬಂತು. ಅಲ್ಲ, ಆಫ್ ಕೋರ್ಸ್ ಅದು ಕ್ಲಾಸ್ ಮೂವಿ ಅದು. ಯಾ, ಸೊ ಈ ಥರ ಚಿಕ್ಕ ಪುಟ್ಟ ಸೊ ಅದು ಅತಿರೇಕಕ್ಕೆ ಹೋಗಿ 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 ಹೆಂಗಾಗೋದು, ಐ ಬಿಕೇಮ್ ನಂಬ್ ಅಂದರೆ ಇವಾಗ ನಂಗೆ ಯಾರೂ ಬೇಡ, ನಾನು ಒಬ್ಬಳೇ ಇದ್ಬಿಡೋಣ ಸಾಕು, ನಂಗೆ ಯಾರೂ ಬೇಡ. ಐ ಆಮ್ ಫೀಲಿಂಗ್ ವೆರಿ ಒಂಥರ ಹೇಳ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ಬಿಡೋದಕ್ಕೂ ಆಗ್ತಾಯಿಲ್ಲ. ಈ ಕಡೆ ನಮ್ಮ ಅಮ್ಮನ ಹತ್ರ ಹೋಗಿ ಹೇಳಿದ್ರೆ ಮಗು ಮಾಡ್ಕೋ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಅದೊಂದು ಅಡ್ವೈಸ್ ಕೊಡ್ತಾರಲ್ಲ. ಯಾ, ಸೊ ನನಗೆ ಮಗು ಮಾಡ್ಕೋತೀನಿ ಇಲ್ಲ ಅಂತಲ್ಲ, ನಾಳೆ ದಿನ ಅದಕ್ಕೂ ನಾನೇ ನೋಡ್ಕೊಬೇಕು. ಸೊ ಅವ್ರ ಮನೆಯವರು ದೇ ಆರ್ ಸ್ಟ್ರಾಂಗ್, ಬಟ್ ಇಟ್ ಈಸ್ ನಾಟ್ ಲೈಕ್ ದೇ ವಿಲ್ ಟೇಕ್ ಕೇರ್ ಆಫ್ ಮೈ ಬೇಬಿ. ಇಟ್ ಈಸ್ ಮೀ ಹೂ ಹ್ಯಾಸ್ ಟು ಟೇಕ್ ಕೇರ್. ಸೊ ಇಲ್ಲ, ಇವನು ಲೆಟ್ ಹಿಮ್ ಬಿಕಮ್ ಇಂಡಿಪೆಂಡೆಂಟ್. ಇವನು ಇಂಡಿಪೆಂಡೆಂಟ್ ಆಗಿದ ತಕ್ಷಣ ದಿ ಡೇ ಹಿ ಬಿಕಮ್ಸ್ ಇಂಡಿಪೆಂಡೆಂಟ್, ದಿ ಡೇ ಐ ಫೀಲ್ ಹಿ ಈಸ್ ಸೆಕ್ಯೂರ್ಡ್ ಇನ್ ಹಿಸ್ ಲೈಫ್, ಐ ವಿಲ್ ಸ್ಟಾರ್ಟ್ ಅ ಫ್ಯಾಮಿಲಿ. ಅಲ್ಲಿವರೆಗೂ ಮಗು ಮಾಡ್ಕೊಡಲ್ಲ. ಸೊ ಎಲ್ಲರೂ ನನಗೆ ಅಡ್ವೈಸ್ ಕೊಟ್ಟಿದ್ದು, ಈ ಬ್ರೇಕಪ್ ಆದಾಗ ಮಗು ಮಾಡ್ಕೊ ಎಲ್ಲ ಸರಿ ಹೋಗುತ್ತೆ. ಮಗು ಮಾಡ್ಕೊಂಡ್ರೆ ಅವನಿಗೆ ಜವಾಬ್ದಾರಿ ಬರುತ್ತೆ. ಇದೇ ಜವಾಬ್ದಾರಿ ತಾನೇ ನಾನು ಅವ್ನ ಕೈ ಕಟ್ ಮಾಡ್ಕೊಂಡಾಗ ಇದೇ ಜವಾಬ್ದಾರಿ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಅಂತ ತಾನೇ ಇದು ಮಾಡಿದ್ದು. ಸೊ ನೋ ವೇ. ಅದೊಂದು ನನಗೇನು ಅಂತಂದರೆ, ಆ ಮಗು ಬಂದಾದಮೇಲೆ ಅದಕ್ಕೆ ನಾನು 100% ಇರಬೇಕು. ಇಲ್ಲ ಅಂತಂದರೆ ನಾನು ಮಾಡಲೇಬಾರ್ದು. ಈ ಕಡೆ ಮಗು ಮಾಡ್ಕೋತೀನಿ, ಈ ಕಡೆ ಶೂಟಿಂಗ್ ಹೋಗಬೇಕು, ಈ ಕಡೆ ದುಡಿಬೇಕು, ಈ ಕಡೆ ನನ್ನ ಮಗು ಏನಾದ್ರು ಹುಷಾರು ತಪ್ಪಿತು ಅಂದರೆ ದುಡ್ಡಿಲ್ಲ ಅಂತಂದರೆ ಐ ಹ್ಯಾವ್ ಟು ಆಸ್ಕ್ ಮೈ ಡ್ಯಾಡ್ ಇಟ್ ಸೆಲ್ಫ್. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಬರ್ಡನ್. ದ ಡೇ ಹಿ ಬಿಕಮ್ಸ್ ಇಂಡಿಪೆಂಡೆಂಟ್, ಐ ವಿಲ್ ಸ್ಟಾರ್ಟ್. ನೋ ಮ್ಯಾಟರ್ ವಾಟ್, ಐ ವಿಲ್ ಸ್ಟಾರ್ಟ್. ಈಗ ಇದೆಲ್ಲ ನಡೀತಿತ್ತಲ್ಲ, ಅಂದರೆ ನಿಮ್ಮ ಸ್ಟ್ರೆಸ್ಸು ವಾಟ್ ಎವರ್, ಅಂದರೆ ನೀವು ಏನೇನು ಅನುಭವಿಸ್ತಿದ್ರಿ ಇದೆಲ್ಲನೂ ಯಾರಾದ್ರೂ ಹೇಳ್ಕೊಬೇಕು. ಮನೇಲಿ ಅಪ್ಪ ಅಮ್ಮ ಹತ್ರನೂ ಹೇಳ್ತಿದ್ರ ಅಥವಾ ಹೇಗೆ? ಎಲ್ಲ ಯಾರ ಹತ್ರನೂ ಹೇಳ್ಕೊತಾ ಇರಲಿಲ್ಲ. ಫ್ರೆಂಡ್ಸ್ ಯಾರೊಟ್ಟಿಗಾದ್ರೂ ಅಟ್ಲೀಸ್ಟ್ ತಂಗಿ? ನನ್ನ ಫ್ರೆಂಡ್ಸ್ ಬೇರೆ ಹತ್ರ ಹೇಳ್ಕೊತಾ ಇದ್ದೆ. ಬಿಕಾಸ್ ಏನೇ ಹೇಳಿದ್ರು ಇವಾಗ ಜಗಳ ಆಗ್ತಾಯಿತ್ತಲ್ವ. ಸೊ ನನ್ನ ಮತ್ತು ಮನು ಜಗಳ. ಸೊ ಇವಾಗ ನನ್ನ ತಂಗಿನೂ ನೋಡೋಳು. ಸೊ ನನ್ನ ತಂಗಿ ಅವ್ನು ಹಂಗೆ ಮಾಡ್ದ, ಸೊ ನೀನೇನು ಮಾಡಬೇಕು, ನೀನು ಇದನ್ನದು ಯು ಆರ್ ಆಲ್ಸೋ ಎಮೋಷ್ನಲಿ ಡ್ರಿವನ್, ಸೊ ವಾಟ್ ಶುಡ್ ಯು ಡೂ? ಸೊ ದಿಸ್ ಇಸ್ ನಾಟ್ ಗೋಣ ವರ್ಕ್ಔಟ್, ದಿಸ್ ಇಸ್ ನಾಟ್ ಗೋಣ, ಅವ್ರ ತಲೆನಲ್ಲೂ ಅದು ಕುತ್ಕೊಂಡ್ಬಿಡುತ್ತು, ದಿಸ್ ಇಸ್ ನಾಟ್ ಗೋಣ ವರ್ಕ್ಔಟ್ ಅಂತ. ಸೊ ನನ್ನ ಕಸಿನ್ಸ್ ಅಂದರೆ ದೀಪು ಹತ್ರ ಹೇಳಿದಾಗಲೂ ಸರಿ ಹೋಗೋದು ಬಿಡೆ, ಇದೆಲ್ಲ ಮಾಮೂಲು ಹುಡುಗರದು ಅಂತ ಹೇಳೋರು. ಸೊ ನಾನು ಅದನ್ನು ಇಗ್ನೋರ್ಮೂ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ, ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೂ ಆಗ್ತಾಯಿರಲಿಲ್ಲ, ಆ್ಯಂಡ್ ಅದೇ ಅವ್ರು ಬಿಟ್ಟು ಹೋಗೋದಕ್ಕೂ ಆಗ್ತಾಯಿರಲಿಲ್ಲ. ಅಂದರೆ ಅವ್ನು ಬಿಟ್ಟು ಬೇರೆ ಲೈಫ್ ನೋಡ್ಕೊಳ್ಳೋಣ ಅಂದ್ರೂ ನನಗೆ ಆಗ್ತಾಯಿರಲಿಲ್ಲ. ಸೊ ಈ ಕಡೆ ಇವ್ನು ಹಿಂಗೆ ಇರೋದು ನಾನು ಅಕ್ಸೆಪ್ಟ್ ಮಾಡ್ಕೊಂಬಿಡೋಣ ಅನ್ನೋದು ಆಗ್ತಾಯಿರಲಿಲ್ಲ. ಇಲ್ಲ, ಅವ್ನು ಚೇಂಜ್ ಆಗಬೇಕು, ಅವ್ನು ದುಡಿಬೇಕು, ಅವ್ನು ಕೆಲಸ ಮಾಡಬೇಕು, ಇದೇ ನನ್ನ ತಲೆನಲ್ಲಿ ಇರ್ತಾ ಹೊತ್ತು. ಇಟ್ ವಾಸ್ ನೆವರ್ ಲೈಕ್ ನಾನು ನೋಡ್ಕೋತೀನಿ, ನಾನು ಅವನ್ನ ಸಾಕ್ತೀನಿ. ಆಯಿತು, ಸಾಕ್ತೀನಿ, ಇಲ್ಲ ಅಂತಲ್ಲ. ಬಟ್ ದ ಥಿಂಗ್ ಇಸ್, ನಾನು ಸಾಕೋದು ನನಗೆ ಇವಾಗ ನಾನು 20,000 ರೂಪಾಯಿ ದುಡಿತಾ ಇದ್ರೆ 10,000 ರೂಪಾಯಿ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಒಂದು ಗಂಡಂಗೆ, ಇಲ್ಲಾಂದರೆ ಏನೋ ಒಂದು. ಬಟ್ ವೇರ್ ಆರ್ ಯು ಸ್ಪೆಂಡಿಂಗ್ ಆನ್? ನಾಟ್ ಆನ್ ಯುವರ್ ಲೈಫ್ ಸ್ಟೈಲ್, ನಾಟ್ ಆನ್ ಯುವರ್ ಫ್ಯಾನ್ಸಿ ಲೈಫ್. ಸೊ ದ್ಯಾಟ್ ಶುಡಂಟ್ ಬಿ ದಿ ಕೇಸ್. ನಿಮ್ಮ ಮನೆಗೆ ಮಾಡು, ನಮ್ಮಿಬ್ರಿಗೆ ಮಾಡು, ನಮ್ಮ ಫ್ಯೂಚರಿಗೆ ಮಾಡು, ದಟ್ ಈಸ್ ಓಕೆ. But not on something for the fancy. So that is when everything was like ಸಾಕು. ಸೊ ಅವಾಗೆಲ್ಲ ಹೇಗೆ ಅಂತಂದರೆ, ಸ್ಕೈಗೆ ಹೋಗ್ತಾಯಿದ್ದೆ, ಪಾರ್ಟಿ ಮಾಡ್ತಾಯಿದ್ದೆ, ನಾನು ಪಾರ್ಟಿ ಮಾಡ್ತಾಯಿದ್ದೆ, ಇಲ್ಲ ಅಂತಲ್ಲ. ಬಟ್ ಸ್ಕೈನ ಸ್ವೈಪ್ ಮಾಡಿದಾಗೆಲ್ಲ ನಂದು ಪ್ರಾಣ ಹೋದಂಗೆ ಆಗ್ತಾಯಿತ್ತು. ಸೊ ಯು ಕೆನ್ ನಾಟ್ ಟೇಕ್ ದ್ಯಾಟ್ ಅಲ್ವಾ. ಸೊ ಪಾರ್ಟಿ ಯಾವಾಗ ಒಂದು ಲೈಫ್ನಲ್ಲಿ ಒಂದು ಪೀರಿಯಡ್ವರೆಗೂ ಇದ್ದರೆ ಸಾಕು. ಒಂದು ಎಕ್ಸ್ಟೆಂಟ್ವರೆಗೂ ಪಾರ್ಟಿ ಲೈಫ್ ಇಸ್ ಗುಡ್, ಬಟ್ ನಾಟ್ ಎವ್ರಿ ಡೇ ಆರ್ ನಾಟ್ ಎವ್ರಿ ವೀಕೆಂಡ್. ಸೊ ದ್ಯಾಟ್ ವಿಲ್ ಬಿಕಮ್ ಮೋರ್ ಡಿಪ್ರೆಸ್ಸಿಂಗ್. ಸೊ
ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆಯಾ, ಯಾರಿಗೋಸ್ಕರ ಈ ಶೋ ಆಫ್ಗಳು ಮಾಡಬೇಕು, ಯಾರಿಗೋಸ್ಕರ ನೀನು ಬದುಕ್ತಾ ಇದೆಯಾ, ನೀನು ಬೇರೆಯವ್ರಿಗೋಸ್ಕರ ಬದುಕ್ತಾ ಇದೆಯಾ, ನಿನಗೋಸ್ಕರ ಬದುಕ್ತಾ ಇದೆಯಾ ಅಂದರೆ ನಿನಗೆ ನೆಮ್ಮದಿ ಬೇಕು, ನಿನಗೆ ಸೆಕ್ಯೂರಿಟಿ ಬೇಕು, ನೀನು ನಿನ್ನ ಹ್ಯಾಪಿ ಎನ್ವೈರ್ಮೆಂಟ್ ಇಟ್ಕೊಂಡಿರಬೇಕು. ಏನಕ್ಕೆ ಈ ಥರ ಆಗ್ತಾ ಇದೆ? ಸೊ ವೇರ್ ಆರ್ ವಿ ಗೋಯಿಂಗ್ ರಾಂಗ್? ಸೊ ಇದನ್ನೆಲ್ಲ ನಾನು ಡೈರಿ ಬರೀತಾ ಇದ್ದೆ ನಾನು ಅವಾಗ. ಸೊ ಕುತ್ಕೊಂಡೆಲ್ಲ ಬರೆದಿದ್ದೆ, ದಿಸ್ ಇಸ್ ವಾಟ್ ಐ ಆಮ್ ಫೀಲಿಂಗ್. ಅವ್ರ ಹತ್ರನೂ ಬರೆಸ್ತಾ ಇದ್ದೆ ನಾನು, ನಿನಗೇನು ಅನ್ಸುತ್ತೋ ಎಲ್ಲ ಕುತ್ಕೊಂಡ್ಬರಿ ಅಂತ. ಇಬ್ಬರದು ಕುತ್ಕೊಂಡು ನಾವೇ ಓದ್ತಾ ಇದ್ವಿ. ಐ ಹ್ಯಾಡ್ ಟ್ರೈಡ್ ದ್ಯಾಟ್ ಆಲ್ಸೋ. So I had tried that. I have gone for counseling because I didn't want to give up on this relationship. So I had tried everything. It is not like, I haven't tried. But the thing was, he didn't wanted to. ಅಂದರೆ ಯಾರ್ದೋ ಕೆಳಗಡೆ ಹೋಗಿ ನಂಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಇವತ್ತು ನೀವು ಅವ್ರನ್ನೇ ಇಲ್ಲಿ ಕುಡಿಸಿದ್ರು, ಈವನ್ ಹಿ ವಿಲ್ ಹ್ಯಾಸ್ ಹಿಸ್ ಓನ್ ಡಿಫ್ರೆನ್ಸ್ ಆಫ್ ಒಪಿನಿಯನ್. ಅಲ್ಲ, ನಿಮಗೂ ಎಲ್ಲೋ ಒಂದು ಕಡೆ ಏನಾದರೂ ಇತ್ತ, ನಾನು ಇನ್ನು ತಂಗಿ ಮದುವೆ ಆಗಿಲ್ಲ, ನಾನು ಡಿವೋರ್ಸ್ ಕೊಟ್ಟು ಮನೆಗೆ ಬಂದರೆ ಅಥವಾ ಸೊಸೈಟಿ ಎಲ್ಲರಿಗಿಂತ ಹೆಚ್ಚಾಗಿ? ಇಲ್ಲ, ನಮ್ಮಪ್ಪ ಐ ಥಿಂಕ್ ದೇರ್ ವಾಸ್ ಒನ್ ಫೈಟ್ ವಿಚ್ ಹ್ಯಾಡ್ ಹ್ಯಾಪನ್ಡ್. ಆ ಟೈಮ್ನಲ್ಲಿ ಅವ್ರು ನೋಡ್ಬಿಟ್ಟಿದ್ರು. ನಿಮಗೂ ಇವರಿಗೆ ನಿಮ್ಮ ಎಕ್ಸಿಗೆ ಓಕೆ. ಸೊ ಅದು ನೋಡಾದ್ಮೇಲೆ ಹಿ ಸೆಡ್, ನನ್ನ ಮುಂದೆನೇ ಹಿಂಗೆ, ನಾನು ಇಲ್ದಿರಾಗ ಹಿಂಗೆ, ನೀನು ಪ್ರೀತಿಸೋರು ತುಂಬ ಜನ ಇದ್ದಾರೆ, ಬಂದ್ಬಿಡು ಅಂತ ಅವ್ರು ಯಾವತ್ತೂ ಹೇಳಲಿಲ್ಲ. ಬೇಕಾ ಇದು ಅಂತ ಕೇಳಿದರು. ಬಂದ್ಬಿಡು ನಾನು ನೋಡ್ಕೋತೀನಿ ಅಂತಲೇ ಹೇಳಿಲ್ಲ, ಬೇಕಾ ಇದು ಯೋಚನೆ ಮಾಡು ಅಂತ. ಸೊ ನಮ್ಮಮ್ಮ ಆಲ್ವೇಸ್ ಆನ್ ಅಲಿಯಾ ಸೈಡ್, ನಮ್ಮನೆ ಮಗ ಅಂತ. ಸೊ ದಟ್ ಈಸ್ ವೆನ್ ಶಿ ವಾಸ್ ಲೈಕ್, ಶಿ ಈಸ್ ಟು ನೆವರ್ ಗಿವ್ ಅಪ್ ಆನ್ ಹಿಮ್. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಶಿ ವಾಸ್ ಲೈಕ್, ನಾನು ಏನೋ ಅಂದ್ಕೊಂಡಿದ್ದೆ, ಏನೇನೋ ಆಗ್ತಾಯಿದೆ, ಮಗು ಮಾಡ್ಕೊಂಡ್ರೇ ಚೆನ್ನಾಗಿರೋದು, ಇದು ನೀ ಮಗು ಮಾಡ್ಕೊಳ್ಳಿಲ್ಲ ಅಂತಂದರೆ ಇದು ಕಿತ್ತೋಗತಿ ಸಂಬಂಧ ಅಂತಲೇ ಹೇಳಿದರು. ಬಟ್ ಆ ಮೂಮೆಂಟಲ್ಲಿ ನನಗೆ ಏನು ಅಂತಂದರೆ, ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಏನು ಮಾಡಬೇಕು ಅಂದರೆ, ನಾನು ಇದು ಸರಿ ಇರುತ್ತೆ ಅಂದರೆ, ನಾನು ಫಿಲಮ್ ಇಂಡಸ್ಟ್ರಿ ಬಿಟ್ಬಿಟ್ರೆ ಸರಿ ಇರುತ್ತೆ ಅಂತ ಅಂದ್ಕೊಂಡು ಅದನ್ನು ಮಾಡಿದೆ. 3 ವರ್ಷ ಮಾಡಲೇ ಇಲ್ಲ. ಅದು ನೆಕ್ಸ್ಟು ಓಕೆ, ಇಟ್ ಈಸ್ ನಾಟ್ ಅಬೌಟ್ ಇಟ್, ಐ ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್. ಸೊ ಏನು ಕೆಲಸ ಮಾಡಲಿ, ಓದಬೇಕು. ನಾನು ಜಸ್ಟ್ ಸೆಕೆಂಡ್ PU ಇಟ್ಕೊಂಡು ನಾನು ಏನೂ ಇದು ಮಾಡೋದಕ್ಕಾಗಲ್ಲ, ಏನು ಮಾಡಲಿ, ಓದೋದಕ್ಕೆ ಟ್ರೈ ಮಾಡಿದೆ. ಅಲ್ಲೂ ಕಾನ್ಸಂಟ್ರೇಷನ್, ಬಿಕಾಸ್ ಆಫ್ ಆಲ್ ದಿಸ್ ಐ ಕುಡಂಟ್ ಕಾನ್ಸಂಟ್ರೇಟ್ ಆನ್ ಮೈ ಸ್ಟಡೀಸ್ ದೆನ್. ಮತ್ತೆ ಓದ್ತೀನಿ ಅಂತ ತಲೆಯಲ್ಲಿ ಬರೀ ಜಂಜಾಟಗಳೇ. ದೆನ್ ಐ ಗಾಟ್ ಎ ಕಾಲ್ ಫ್ರಮ್ ಯೋಗರಾಜ್ ಭಟ್ ಸರ್, ಯು ಆರ್ ನಾಟ್ ಅ ಹೀರೋಯಿನ್ ಮೆಟೀರಿಯಲ್, ಯು ಆರ್ ಅನ್ ಆ್ಯಕ್ಟ್ರೆಸ್ ಮೆಟೀರಿಯಲ್, ಯಾವ ಕ್ಯಾರೆಕ್ಟರ್ ಬರುತ್ತೋ ಮಾಡ್ತಾ ಹೋಗು, ಅದೆಲ್ಲ ಬಿಟ್ಟಾಕು. ಬಿಕಾಸ್ ಅವರಿಬ್ಬರು ನಮ್ಮಿಬ್ರಿಗೂ ಫ್ರೆಂಡ್ ಆಗಿದ್ರು, ಅಂದರೆ ಕಾಮನ್ ಫ್ರೆಂಡು ಆಗಿದ್ರು, ಅವ್ರ ಬಗ್ಗೆನೂ ಗೊತ್ತಿತ್ತಲ್ವಾ. ಬಿಟ್ಟಾಕದಲ್ಲ, ಬಾ ನೀನು ಇಂಡಸ್ಟ್ರಿಗೆ, ಬಾ ನೀನು ಮಾಡು ಅಂತ. ಸೊ ದೆನ್ ಐ ವಾಸ್ ಲೈಕ್ ಆಯಿತು ಅಂತ ಹೇಳಿ ಮತ್ತೆ ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಆ್ಯಂಡ್ ದೆನ್ ಐ ವಾಸ್ ಲೈಕ್ ಸರಿ ಹೋಗುತ್ತೆ ಮನಸ್ಸಿನಲ್ಲಿ ಯಾವಾಗಲೂ ಏನೇ ತಪ್ಪಾದ್ರೂ ಸರಿ ಹೋಗುತ್ತೆ. ಇದು ಈ ಪಾಯಿಂಟ್ನಲ್ಲಿ ಅಷ್ಟೇ ನನಗೆ ಕಷ್ಟ ಆಗ್ತದೆ, ಈ ಟೈಮ್ ನನಗೆ ಕಷ್ಟ ಆಗ್ತದೆ, ಬಟ್ ಐ ವಿಲ್ ಓವರ್ಕಮ್ ದಿಸ್. ಎನಿಥಿಂಗ್ ಐ ವಿಲ್ ಓವರ್ಕಮ್ ಅಂತಲೇ ನನ್ನ ಮನಸ್ಸಿನಲ್ಲಿ ಅದನ್ನು ಕೂಡಿಸ್ಬಿಟ್ಟಿದ್ದೆ. ಏನೇ ಆದ್ರೂ ಐ ವಿಲ್ ಓವರ್ಕಮ್, ಏನೇ ಪಾಯಿಂಟ್ಸ್ ಆದ್ರೂ ಐ ವಿಲ್ ಓವರ್ಕಮ್. ಸೊ ಇದೇ ಥರ 6 ವರ್ಷನೂ ಏನೇನಕ್ಕೋ, ಯು ಡೋಂಟ್ ನೀಡ್ ಎ ರೀಸನ್ ಅಲ್ವಾ, ಯು ಕೀಪ್ ಫೈಟಿಂಗ್ ಆ್ಯಂಡ್ ಅಗೇನ್ ಯು ಪ್ಯಾಚ್ ಅಪ್, ಯು ಡೋಂಟ್ ವಾಂಟ್ ಟು ಗಿವ್ ಅಪ್. ಸೊ ಇದೇ ಥರ ನಡೀತಾ ಇತ್ತು. ದೇ ವಾಸ್ ನಥಿಂಗ್ ಲೈಕ್ ಸಮಥಿಂಗ್ ನ್ಯೂ, ಸಮಥಿಂಗ್ ಲೈಫ್ ಚೇಂಜಿಂಗ್ ಮೂಮೆಂಟ್ಸ್ ಆ ಥರನೂ ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಐ ವಾಸ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ಎನಿಥಿಂಗ್. ನನಗೆ ಫಿಲ್ಮ್ ಚಾನ್ಸ್ ಸಿಕ್ಕಿದ್ರೆ ಮಾಡ್ತಾಯಿದ್ದೆ, ಇಲ್ಲ ಅಂತಂದರೆ ಇಲ್ಲ. ಇನ್ಫ್ಯಾಕ್ಟ್ ನಾನು ತಿರುಪತಿಗೆ ಅದನ್ನೇ ನಾನು ಅವನು ಬೆಟ್ಟ ಹತ್ಕೊಂಡು, ನಾನು ಅವತ್ತು ಐ ಥಿಂಕ್ ಯುಗಾದಿ ಟೈಮ್ ಅನ್ಸೆ 2015 ಅವನು ನನ್ನ ಬರ್ಡೇ ಟೈಮ್ನಲ್ಲಿ ಮತ್ತೆ ತಿರುಪತಿ ಹತ್ವಿ. ನಾನು ಬೇರೆ ಸರಿ ಹೋಗಬೇಕು, ಇದು ಸರಿ ಹೋಗೋ ಥರ ನೀನು ಮಾಡು 2015. ಸೊ ದೆನ್ ಹಿ ಸೆಡ್ ಮನೆ ಮಾಡ್ತೀನಿ ನಾನು. ಐ ವಾಸ್ ವೆರಿ ಹ್ಯಾಪಿ, ಓಕೆ ಫೈನ್. ಮತ್ತು 2016 ಸ್ಟಾರ್ಟಿಂಗ್ನಲ್ಲಿ ಅವ್ರು ಮನೆ ಮಾಡಿದ್ರು. ಸೊ ಮತ್ತೆ ನಾನು 2011 ನಾನು ಫೆಬ್ರವರಿ ಮನೆ ಬಿಟ್ಟಿದ್ದಕ್ಕೆ ಮತ್ತೆ ನಾನು ಮತ್ತೆ ಹೋಗಿದ್ದೆ 2016. ಸೊ ಎವ್ರಿಥಿಂಗ್ ವಾಸ್ ಗೋಯಿಂಗ್ ನಾರ್ಮಲ್, ಎವ್ರಿಥಿಂಗ್ ವಾಸ್ ಫೈನ್. ಅವಾಗ ಜಗಳ ಆಡಿದ್ರು it was like we were doing really fine, but there was one thing which hit.
ಐ ಡೋಂಟ್ ನೋ ಹೌ ಇಟ್ ಹಿಟ್ ಬೋತ್ ಆಫ್ ಅಸ್ ವೇರ್ ಲೈಕ್ ಹೌ ಇಸ್ ಇಟ್ ಅಂದರೆ ಹೆಂಗಾಯ್ತು ಇದು, ಯಾಕಾಯ್ತು ಇದು ಅಂತ. ಬಿಕಾಸ್ ಎಲ್ಲರೂ ಅವನಿಗೆ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಅವರೇ ಮಾಡಿದ್ದಾರೆ ಇದನ್ನು ಅಂತ. ಇಟ್ ವಾಸ್ ನಾಟ್ ಹಿಮ್. ಅಂದರೆ ನನ್ಗೆ ಗೊತ್ತಿರೋಂಗೆ ಅವರಂತೂ ಮಾಡಿದ್ರಕ್ಕೆ ಸಾಧ್ಯ ಇಲ್ಲ. ಏನಕ್ಕಂದರೆ ನಾನು ಅಷ್ಟು ಇಷ್ಟಪಟ್ಟಿದ್ದೀನಿ, ಅಷ್ಟು ಇಷ್ಟಪಡೋವನ್ನ ಆ್ಯಂಡ್ ಈ ಥರ ನನಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಏನು ಅಂತ ಅವ್ನು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅವ್ರ ಮನೆಯವರು ನಿನ್ನಿಂದನೇ ನಮ್ಮ ಮನೆ ಮಾನ ಮರ್ಯಾದೆ ಹೋಯಿತು ಮತ್ತು ಸೊ ಐ ವಾಂಟೆಡ್ ಹಿಮ್ ಟು ಟಾಕ್. ಸೊ ನಿನ್ಗೇನು ಅನಿಸ್ತಾ ಇದೆ ಅಂತಂದಾಗ ನಿನ್ನಿಂದ ನನ್ನ ಲೈಫ್ ಹಾಳಾಗೋಯ್ತು ಅಂತ ಅವ್ರು ಹೇಳಿದ್ರು. ಸೊ ಹಾಳಾಗೋಯ್ತು ಅಂತಂತಂದರು. ಸೊ ದೆನ್ ಐ ವಾಸ್ ಲೈಕ್ ಆಯಿತು, ನನ್ನಿಂದ ಯಾರ ಲೈಫು ಹಾಳಾಗೋದು ಬೇಡ, ನನ್ನಿಂದ ನಿನ್ಗೆ ಅಷ್ಟು ಪ್ರೆಷರೈಸ್ ಆಗಿದೆ ಅಂತಂದರೆ ಬಿಟ್ಬಿಡೋಣ ಅಂತಂದ್ಬಿಟ್ಟು ಅವತ್ತೇನು ಮಾಡಿದೆ, ವಾಪಸ್ ಮನೆಗೆ ಬಂದುಬಿಟ್ಟೆ. ನಮ್ಮ ಮನೆಗೆ ಬಂದುಬಿಡ ನಾನು. ಫೋನು ಇಡಲಿಲ್ಲ, ಎಲ್ಲೂ ಇಡಲಿಲ್ಲ. ಬಟ್ ನನ್ನ ಲಾಯರು ಮತ್ತು ಅವ್ರಿಗೂ ಅವ್ರ ಲಾಯರ್ ಏನೇನೋ ಹೇಳಿರ್ತಾರಲ್ವ. ಸೊ ನನ್ನ ಅವ್ರ ಲಾಯರು ಇದು ಇವಳೇ ಮಾಡಿದ್ದು ಅಂತ ಹಾಕು ಅಂತ ಆ ಥರದ್ದೇನೋ ಆಗಿತ್ತು. ಸೊ ನನ್ನ ಲಾಯರು ಇವನೇ ಮಾಡಿದ್ದು ಅಂತ ಅಲ್ಯೂಮಿನಿ ಕೇಳು. ಸೊ ಐ ವಾಸ್ ಲೈಕ್ ಐ ಆಮ್ ನಾಟ್ ಟೇಕಿಂಗ್ 1 ರೂಪಿ ಫ್ರಮ್ ಹಿಮ್. ನೋ ಅಲ್ಯೂಮಿನಿ, ಏನೂ ಇಲ್ಲ. ಏನಕ್ಕೆ ಅಂತಂದರೆ ಅದು ಅವ್ನು ದುಡ್ದಿರೋ ದುಡ್ಡಲ್ಲ, ಅವ್ರ ಅಪ್ಪ ದುಡ್ದಿರೋ ದುಡ್ಡು ಅಲ್ಲ, ಅದು ಅವ್ರ ತಾತ ದುಡ್ದಿರೋದು. ಅದು ಯಾವುದೂ ನನಗೆ ಬೇಡ. ಅವ್ರವ್ರ ಕಸಿನ್ಸ್ ಅವ್ರವ್ರಿಗೆ ಏನೇನಿದೆಯೋ ಅದು ಅವ್ರಿಗೆ ಇರಲಿ, ಅದು ಅವ್ನಿಗೆ ಇರಲಿ. ಅದು ಅವ್ನಿಗೆ ಒಳ್ಳೇದಾಗತ್ತೆ ಅಂತಂದರೆ ಅದು ಅವ್ನಿಗೆ ಇರಲಿ. ನನಗೆ ಬೇಕಾಗಿದ್ದು ಅವ್ನು ಇಂಡಿಪೆಂಡೆಂಟ್ ಆಗಿರಬೇಕು, ಅವ್ನು ಕೆಲಸ ಮಾಡಬೇಕು ಅಂತ. ಅವ್ನಿಗೆ ಯಾವತ್ತು ನನ್ನ ಹೆಂಡ್ತಿಗೆ ಕೊಡಬೇಕು, ಇಲ್ಲ ನನ್ನ ಹೆಂಡ್ತಿ ಇಷ್ಟೊಂದು ಖರ್ಚು ಮಾಡಿ ಹೇಳೆ ಅಂತ ಅವ್ನಿಗೆ ಯಾವತ್ತಾರು ಅನಿಸ್ದಾಗ ಅದಿರಬೇಕು. ಆ್ಯಂಡ್ ನಮ್ಮಿಬ್ಬರ ಮಧ್ಯೆ ಯಾವತ್ತೂ ದುಡ್ಡಿನ ವಿಷಯಕ್ಕೆ ನಾವು ದುಡ್ಡಿಗೋಸ್ಕರ ಜಗಳ ಆಡಿದ್ವಿ ಅಂತ ಯಾವತ್ತೂ ಬರ್ಕೊಡ್ದು. ಸೊ ದಿಸ್ ವಾಸ್ ಬಿಕಾಸ್ ನಾವು ಯಾವತ್ತೂ ದುಡ್ಡಿಗೋಸ್ಕರ ಜಗಳನೇ ಆಡಲಿಲ್ಲ. ನೀನು ದುಡಿತಾ ಇಲ್ಲ ಅನ್ನೋದು ಬಿಟ್ಟರೆ, ನೀನು ದುಡ್ಡು ಕೊಡು ಅಂತ ಇದು ಮಾಡ್ತಾಯಿದ್ದೆ ಬಿಟ್ಟರೆ, ಲೈಕ್ ನನ್ನ ಸೆಟಲ್ಮೆಂಟಿಗೆ ದುಡ್ಡು ಕೊಡು ಅಂತ ನಾನು ಯಾವತ್ತೂ ಕೇಳಿಲ್ಲ. ಆ್ಯಂಡ್ ಅವನು ಯಾವತ್ತೂ ಅದ್ರ ಬಗ್ಗೆ ಹೇಳಿರಲಿಲ್ಲ. ಯಾವತ್ತೂ ನೀನು ಬಿಟ್ಟೋದ್ರೆ ನೀನು ಇಷ್ಟೊಂದು ಇದನ್ನದು ಕೇಸ್ ಹಾಕ್ತೀಯ ನನ್ನ ಮೇಲೆ, ಫಾಲ್ಸ್ ಅವನಿಗೆ ಗೊತ್ತಿತ್ತು ನಾನು ಏನೇ ಮಾಡಿದ್ರು ದುಡ್ಡು ಕೇಳಲ್ಲ ಅಂತಲೂ ಅವನಿಗೂ ಗೊತ್ತಿತ್ತು. ಇಟ್ ಈಸ್ ಜಸ್ಟ್ ದಟ್ ವಿ ಡಿಂಟ್ ವಾಂಟೆಡ್ ಟು ಗಿವ್ ಅಪ್ ಆನ್ ಈಚ್ ಅದರ್.